ಮ್ಯೂಚುವಲ್ ಫಂಡ್ನಲ್ಲಿ ಇಲ್ಲಿ ತನಕ ನಾನು ಒಂದೇ ಒಂದು ರೂಪಾಯಿ ಹೂಡಿಕೆ ಮಾಡಿಲ್ಲ. ಆದರೆ ನನಗೆ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಬೇಕು ಅಂತ ಆಸಕ್ತಿ ಇದೆ. ನನಗಿರೋ ಒಂದೇ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಯಾವ ಫಂಡನ್ನು ಪಿಕ್ ಮಾಡಬೇಕು. ನಾನು ಫಸ್ಟ್ ಟೈಮ್ ಹೂಡಿಕೆ ಮಾಡ್ತಿದ್ದೀನಿ ಅಂತ ಆದಾಗ ಯಾವ ಫಂಡ್ ಹೆಚ್ಚು ನನಗೆ ಅನುಕೂಲಕರವಾಗಿರುತ್ತೆ. ಈ ರೀತಿಯ 10 ಪ್ರಶ್ನೆಗಳು ನಿಮ್ಮ ತಲೆಯಲ್ಲೂ ಇರ್ಬೋದು. ಆ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಈ ವಿಡಿಯೋವನ್ನು ಎಂಡ್ ಟು ಎಂಡ್ ನೋಡಿ. ನಿಮಗೆ ಖಂಡಿತವಾಗಿಯೂ ಮ್ಯೂಚುವಲ್ ಫಂಡ್ ಜರ್ನಿಯನ್ನು ಶುರು ಮಾಡಲಿಕ್ಕೆ ಈ ವಿಡಿಯೋ ಸಹಾಯ ಮಾಡುತ್ತೆ. ನಮಸ್ಕಾರ, ನಾನು ನಿಮ್ಮ ಶರತ್ ಎಂ ಎಸ್. ಮ್ಯೂಚುವಲ್ ಫಂಡ್ ಸಹಿ ಹೇ ಅನ್ನೋ ಕ್ಯಾಂಪೇನ್ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಿ. ಆದರೆ ತುಂಬ ಜನರಿಗಿರುವ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಯಾವ ಮ್ಯೂಚುವಲ್ ಫಂಡ್ ಸರಿ? ನನ್ನ ಹೂಡಿಕೆಯ ಡೈನಮಿಕ್ಸ್ಗೆ ಹೊಂದಾಣಿಕೆಯಾಗುವಂತಹ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡಿಕೊಳ್ಳೋದು ಹೇಗೆ? ನಾನು ಮ್ಯೂಚುವಲ್ ಫಂಡಲ್ಲಿ ಫಸ್ಟ್ ಸ್ಟೆಪ್ ಅಂದರೆ ಪ್ರಥಮ ಹೆಜ್ಜೆಗಳನ್ನು ಇಡ್ತಿದ್ದೀನಿ. ಇಲ್ಲಿವರೆಗೂ ಒಂದೇ ಒಂದು ರೂಪಾಯಿ ಕೂಡ ನಾನು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿಲ್ಲ. ಇಷ್ಟು ದಿನ ನಾನು ಫಿಕ್ಸೆಡ್ ಡೆಪಾಸಿಟ್ಟು, ರೆಕರಿಂಗ್ ಡೆಪಾಸಿಟ್ಟು, ಪೋಸ್ಟ್ ಆಫೀಸ್ನ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳಲ್ಲಿ ನಾನು ಹಣವನ್ನು ಹಾಕಿದ್ದೀನಿ. ಆದರೆ ಮ್ಯೂಚುವಲ್ ಫಂಡ್ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡಬೇಕು ಅಂತ ಆಸೆ ಇದೆ, ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ನಾನು ಯಾವ ಫಂಡನ್ನು ಆಯ್ಕೆ ಮಾಡಿಕೊಂಡ್ರೆ ನನ್ನ ಜರ್ನಿ ಸುಗಮವಾಗಿರುತ್ತೆ? ನಾನು ಮ್ಯೂಚುವಲ್ ಫಂಡ್ ಹೂಡಿಕೆಯಲ್ಲಿ ಹಿಂದೆ ಬೀಳೋದಿಲ್ಲ. ಈ ರೀತಿಯ ಹಲವಾರು ಪ್ರಶ್ನೆಗಳು ಹೂಡಿಕೆದಾರರನ್ನು ಕಾಡ್ತಿರ್ತವೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವ ರೀತಿಯಲ್ಲಿ ಈ ವಿಡಿಯೋವನ್ನು ನಾವು ರೂಪಿಸಿದ್ದೀವಿ. ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್, ಮನಿ ಸೀಕ್ರೆಟ್ಸ್ ಮತ್ತು ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ. ಆ ಪುಸ್ತಕಗಳನ್ನ ನೀವು ಓದಬೇಕು, ಕೊಂಡುಕೊಳ್ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಈ ಮ್ಯೂಚುವಲ್ ಫಂಡ್ ಜರ್ನಿಯನ್ನು ಫಸ್ಟ್ ಸ್ಟೆಪ್ ನಾನು ಮಾಡ್ತಿದ್ದೀನಿ, ನಾನು ಪ್ರಥಮವಾಗಿ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅವರಿಗೆ ಸೂಕ್ತವಾಗಿ ಹೊಂದಾಣಿಕೆಯಾಗುವಂತಹ ಫಂಡ್ ಯಾವುದಪ್ಪ ಅಂತ ಹೇಳಿದ್ರೆ ಇಂಡೆಕ್ಸ್ ಮ್ಯೂಚುವಲ್ ಫಂಡ್. ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಯಾರಿಗೆ ಆ ಮ್ಯೂಚುವಲ್ ಫಂಡ್ ಹೊಂದಾಣಿಕೆ ಆಗುತ್ತೆ, ಹೇಗೆ ಇದರಲ್ಲಿ ನೀವು ಹೂಡಿಕೆಯನ್ನು ಆರಂಭಿಸ್ಬೋದು, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಅಷ್ಟೇ ಅಲ್ಲ, ಒಂದು ಬೋನಸ್ ಟಿಪ್ ಕೂಡ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ನಲ್ಲಿ ಎಷ್ಟು ಲಾಭ ಸಿಗುತ್ತೆ ಅನ್ನೋ ಪ್ರಶ್ನೆ ನಿಮಗಿದ್ದೇ ಇರುತ್ತೆ. ಇದೆಲ್ಲದಕ್ಕೂ ಈ ವಿಡಿಯೋದಲ್ಲಿ ಪಕ್ಕಾ ಉತ್ತರವನ್ನು ಕೊಡ್ತೀವಿ. ಎಂಡ್ ಟು ಎಂಡ್ ವಿಡಿಯೋವನ್ನು ನೋಡಿದ್ರೆ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಖಂಡಿತವಾಗಿಯೂ ಫಸ್ಟ್ ಸ್ಟೆಪ್ಪನ್ನು ಇಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಮೊದಲನೇದಾಗಿ ಈ ಇ.ಟಿ ಮನಿ ಅಂತೇಳಿ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಆ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂದರೆ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದ್ರ ಮೂಲಕ ಅದರೊಳಗಡೆ ಏನೆಲ್ಲ ಇದೆ, ನೀವು ಏನೆಲ್ಲ ತಿಳ್ಕೊಳ್ಬೇಕು ಅದನ್ನು ಪಿನ್ ಟು ಪಿನ್ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಸ್ಕ್ರೀನನ್ನು ಫಾಲೋ ಮಾಡ್ತಾ ಹೋಗಿ. ನೋಡಿ, ನಾನೀಗ ಗೂಗಲ್ಗೆ ಹೋಗ್ಬಿಟ್ಟು ಇ.ಟಿ ಮನಿ ಅಂತೇಳಿ ಟೈಪ್ ಮಾಡ್ತೀನಿ. ಇ.ಟಿ ಮನಿ ಅಂತ ಟೈಪ್ ಮಾಡಿದರೆ ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಇ.ಟಿ ಮನಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮ್ಯೂಚುವಲ್ ಫಂಡ್ ಹೈಪರ್ ಲಿಂಕ್ ಮೇಲೆ ಹೋಗಿ ನಾನು ಮತ್ತೆ ಈಕ್ವಿಟಿ ಫಂಡ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಮೇಲೆ ಹೋಗ್ಬಿಟ್ಟು ನೋಡಿ ಒಂದು ಇಡೀ ಪೇಜ್ ಬರುತ್ತೆ. ಅಲ್ಲಿ ಹೋದರೆ ನೋಡಿ, ಇಂಡೆಕ್ಸ್ ಫಂಡ್ನಲ್ಲಿ ಮಲ್ಟಿ ಕ್ಯಾಪ್ ಇಂಡೆಕ್ಸ್ ಫಂಡ್, ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್, ಮಿಡ್ ಕ್ಯಾಪ್ ಇಂಡೆಕ್ಸ್ ಫಂಡ್, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಫಂಡ್, ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಇಂಡೆಕ್ಸ್ ಫಂಡ್, ಇಂಟರ್ನ್ಯಾಷನಲ್ ಇಂಡೆಕ್ಸ್ ಫಂಡ್, ಅದರ್ ಈಕ್ವಿಟಿ ಇಂಡೆಕ್ಸ್ ಫಂಡ್ ಅಂತೇಳಿ ಬೇರೆ ಬೇರೆ ಆಯ್ಕೆಗಳಿದ್ದಾವೆ. ಈಗ ನಾವು ಒಂದೊಂದನ್ನು ಏನು ಅಂತ ಕ್ವಿಕ್ಕಾಗಿ ತಿಳ್ಕೊಂಬೋಣ. ಮಲ್ಟಿ ಕ್ಯಾಪ್ ಇಂಡೆಕ್ಸ್ ಫಂಡ್ ಅಂತ ಹೇಳಿದ್ರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಈ ಮಲ್ಟಿ ಕ್ಯಾಪ್ ಇಂಡೆಕ್ಸ್ ಫಂಡ್ ಹೂಡಿಕೆ ಮಾಡುತ್ತೆ. ಅಂದರೆ ದೊಡ್ಡ ಕಂಪನಿ, ಮಧ್ಯಮ ಗಾತ್ರದ ಕಂಪ್ನಿ, ಸಣ್ಣ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡುತ್ತೆ. ಈ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ ಅಂತ ಹೇಳಿದ್ರೆ ಬರೀ ದೊಡ್ಡ ಗಾತ್ರದ ಕಂಪನಿಗಳು, ಪ್ರಮುಖವಾಗಿ ದೇಶದ 100 ಅಗ್ರಮಾನ್ಯ ಕಂಪನಿಗಳ ಮೇಲೆ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಹೂಡಿಕೆ ಮಾಡುತ್ತೆ. ಮಿಡ್ ಕ್ಯಾಪ್ ಇಂಡೆಕ್ಸ್ ಅಂತ ಹೇಳಿದ್ರೆ ಮಧ್ಯಮ ಗಾತ್ರದ ಕಂಪನಿಗಳ ಮೇಲೆ ಮಾತ್ರ ಈ ಮಿಡ್ ಕ್ಯಾಪ್ ಇಂಡೆಕ್ಸ್ ಫಂಡ್ಗಳು ಹೂಡಿಕೆ ಮಾಡ್ತವೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಫಂಡ್ ಅಂತ ಹೇಳಿದ್ರೆ ಬರೀ ಸ್ಮಾಲ್ ಕ್ಯಾಪ್ ಕಂಪನಿಗಳ ಮೇಲೆ, ಅಂದರೆ ಸಣ್ಣ ಗಾತ್ರದ ಕಂಪನಿಗಳ ಮೇಲೆ ಮಾತ್ರ ಈ ಫಂಡ್ಗಳು ಹೂಡಿಕೆ ಮಾಡ್ತವೆ. ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಇಂಡೆಕ್ಸ್ ಫಂಡ್ ಅಂತ ಹೇಳಿದ್ರೆ ದೊಡ್ಡ ಗಾತ್ರದ ಮತ್ತು ಮಧ್ಯಮ ಗಾತ್ರದ ಕಂಪನಿಗಳ ಮೇಲೆ ಈ ಮ್ಯೂಚುವಲ್ ಫಂಡ್ಗಳು ಹೂಡಿಕೆ ಮಾಡ್ತವೆ. ಇನ್ನು ಇಂಟರ್ನ್ಯಾಷನಲ್ ಇಂಡೆಕ್ಸ್ಗಳು ಅಂದರೆ US ಇಂಡೆಕ್ಸ್ ಇರ್ಬೋದು, ಚೀನಾ ಇಂಡೆಕ್ಸ್ ಇರ್ಬೋದು, ಅಥವಾ ಜಪಾನ್ನ ಇಂಡೆಕ್ಸ್ ಇರ್ಬೋದು, ಈ ರೀತಿಯ ಬೇರೆ ಬೇರೆ ದೇಶಗಳ ಸೂಚ್ಯಂಕಗಳನ್ನು ಅನುಕರಿಸಿ ಹೂಡಿಕೆ ಮಾಡುವಂಥದ್ದು ಇಂಟರ್ನ್ಯಾಷನಲ್ ಇಂಡೆಕ್ಸ್ ಫಂಡ್. ಮತ್ತು ಅದರ್ ಈಕ್ವಿಟಿ ಇಂಡೆಕ್ಸ್ ಫಂಡ್ಗಳು ಅಂದರೆ ಬೇರೆ ಬೇರೆ ಪ್ಯಾಟ್ರನ್ಗಳನ್ನು ಇದರಲ್ಲಿ ಮಾಡಿರ್ತಾರೆ. ಅದನ್ನು ಅನುಸರಿಸಿ ಒಂದು ಇಂಡೆಕ್ಸ್ಗಳು ಕ್ರಿಯೇಟ್ ಆಗಿರ್ತವೆ, ಅದಕ್ಕೆ ಅನುಗುಣವಾಗಿ ಹೂಡಿಕೆಗಳು ನಡೀತವೆ. ಈಗ ನಾವು ಒಂದು ಫಂಡನ್ನು ಅಂದರೆ
ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡನ್ನು ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಂಡು ಏನು ಈ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್, ಅದು ಹೇಗೆ ಕೆಲಸ ಮಾಡುತ್ತೆ, ಅದು ಎಕ್ಸ್ಪೆನ್ಸ್ ರೇಷಿಯೋ ಏನು, ಯಾವ್ಯಾವ ಕಂಪನಿಗಳ ಮೇಲೆ ಅದು ಹೂಡಿಕೆ ಮಾಡಿರುತ್ತೆ, ಇದೆಲ್ಲವನ್ನು ನಾನು ವಿವರವಾಗಿ ಹೇಳ್ತಾ ಹೋಗ್ತೀನಿ. ಈ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡು ಯಾರು ನಾನು ಫಸ್ಟ್ ಸ್ಟೆಪ್ ಇಡ್ತಿದ್ದೀನಿ ಅನ್ನೋರಿಗೆ ಡೀಸೆಂಟ್ ಆಯ್ಕೆ. ಇಲ್ಲಿ ಮಾರ್ಕೆಟ್ ಎಷ್ಟು ಬೆಳವಣಿಗೆ ಸಾಧಿಸುತ್ತೋ ಅಷ್ಟನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೋಡಿ, ನೀವು ಇಲ್ಲಿ ನೋಡ್ಬೋದು ವಾಟ್ ಈಸ್ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತೇಳಿ ಒಂದು ಡೆಫಿನಿಷನ್ಸ್ ಇದೆ. ದೀಸ್ ಫಂಡ್ಸ್ ಟ್ರ್ಯಾಕ್ ಡಿಫ್ರೆಂಟ್ ಲಾರ್ಜ್ ಕ್ಯಾಪ್ ಇಂಡೆಸಿಸ್ ಸಚ್ ಆಸ್ ನಿಫ್ಟಿ 50, ಸೆನ್ಸೆಕ್ಸ್, ನಿಫ್ಟಿ ನೆಕ್ಸ್ಟ್ 50, ನಿಫ್ಟಿ 100, ಎಕ್ಸೆಟ್ರಾ. These are low cost index funds and track and mirror the underlying index. ಅಂದರೆ ಈ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ಗಳು ಈ ಲಾರ್ಜ್ ಕ್ಯಾಪ್ ಸೂಚ್ಯಂಕಗಳನ್ನು ಅನುಕರಿಸಿ ಹೂಡಿಕೆಯನ್ನು ಮಾಡ್ತವೆ. ಯಾವುದು ಲಾರ್ಜ್ ಕ್ಯಾಪ್ ಸೂಚ್ಯಂಕಗಳು ಅಂತ ಹೇಳಿದ್ರೆ ನಿಫ್ಟಿ 50 ಅನ್ನೋದು ಒಂದು ಇಂಡೆಕ್ಸು, ಸೆನ್ಸೆಕ್ಸ್ ಅನ್ನೋದು ಒಂದು ಇಂಡೆಕ್ಸು, ನಿಫ್ಟಿ ನೆಕ್ಸ್ಟ್ 50 ಅನ್ನೋದು ಒಂದು ಇಂಡೆಕ್ಸು, ನಿಫ್ಟಿ 100 ಅನ್ನೋದು ಒಂದು ಇಂಡೆಕ್ಸು. ಈ ರೀತಿಯ ದೇಶದ 100 ಅಗ್ರಮಾನ್ಯ ಕಂಪನಿಗಳ ಮೇಲೆ ಈ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಗಳು ಹೂಡಿಕೆಯನ್ನು ಮಾಡ್ತವೆ. ಇದು ಪಾಯಿಂಟ್ ನಂಬರ್ 1. ಇದರ ಲಾಭ ಏನಪ್ಪ ಅಂತ ಹೇಳಿದ್ರೆ, ನಾನಾಗಲೇ ಹೇಳಿದೆ, ದೇಶದ ಟಾಪ್ 100 ಕಂಪನಿಗಳ ಮೇಲೆ ಹೂಡಿಕೆ ಮಾಡುವಂಥ ಅವಕಾಶ ನಿಮ್ಮದಾಗುತ್ತೆ. ಇಲ್ಲಿ ಸೂಚ್ಯಂಕವನ್ನು ಅನುಕರಿಸಿ ಹೂಡಿಕೆ ಮಾಡೋದ್ರಿಂದ ಇಲ್ಲಿ ಫಂಡ್ ಮ್ಯಾನೇಜರ್ ಇರೋದಿಲ್ಲ. ಇದು ಆಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ ಅಲ್ಲ. ಹಾಗಾಗಿ ಮ್ಯಾನೇಜ್ಮೆಂಟ್ ಕಾಸ್ಟ್ ಲೋ ಕಾಸ್ಟ್ ಡ್ಯೂ ಟು ಪ್ಯಾಸಿವ್ ಮ್ಯಾನೇಜ್ಮೆಂಟ್ ಸ್ಟೈಲ್ ಅನ್ನೋದು ಒಂದು ಇಲ್ಲಿ ಅಡ್ವಾಂಟೇಜು. ನೋ ಹ್ಯೂಮನ್ ಬಯಾಸ್ ಇನ್ ಸ್ಟಾಕ್ ಪಿಕ್ಕಿಂಗ್. ಇಲ್ಲಿ ಷೇರುಗಳನ್ನು ಆಯ್ಕೆ ಮಾಡುವಾಗ ಯಾವುದಕ್ಕೋ ಒಂದು ತಾರತಮ್ಯ ಮಾಡುವಂತಹ ಸಂದರ್ಭ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರೀ ಡಿಫೈನ್ಡ್ ಇಂಡೆಕ್ಸ್ಗಳನ್ನು ಅನುಸರಿಸಿ ಅಥವಾ ಯಥಾವತ್ತಾಗಿ ಅದನ್ನು ನೋಡಿಕೊಂಡು ಇವರು ಸ್ಟಾಕ್ಗಳ ಮೇಲೆ ಹೂಡಿಕೆ ಮಾಡಬೇಕಾಗಿ ಬರುತ್ತೆ ಅಥವಾ ಮ್ಯೂಚುವಲ್ ಫಂಡ್ಗಳು ಹೂಡಿಕೆ ಮಾಡಬೇಕಾಗಿ ಬರುತ್ತೆ. ಇನ್ನು ನಾವು ಇಲ್ಲಿ ನೋಡಿ, ನೀವು ನೋಡ್ತಾ ಹೋದರೆ ಎಷ್ಟೊಂದು ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಗಳು ಇಲ್ಲಿದ್ದಾವೆ. DSP ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ ಅಂತಿದೆ, UTI ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ ಅಂತಿದೆ, ICICI ಪ್ರುಡೆನ್ಷಿಯಲ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ ಅಂತಿದೆ, ಮೋತಿಲಾಲ್ ಓಸ್ವಾಲ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ ಅಂತಿದೆ, ಆಕ್ಸಿಸ್ ನಿಫ್ಟಿ 100 ಇಂಡೆಕ್ಸ್ ಫಂಡ್ ಅಂತಿದೆ, ಬಂಧನ್ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಂತ ಇದೆ. ಸೊ ಈ ರೀತಿ ಬೇರೆ ಬೇರೆ ಇಂಡೆಕ್ಸ್ ಫಂಡ್ಗಳು ಬಹಳಷ್ಟು ಸಂಖ್ಯೆಯಲ್ಲಿ 43 ಫಂಡ್ಗಳು ಇದ್ದಾವೆ. ಹತ್ತತ್ರ ಇಂಡೆಕ್ಸ್ ಲಾರ್ಜ್ ಕ್ಯಾಪ್ ಕ್ಯಾಟಗರಿನಲ್ಲಿ 43 ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ಗಳು ಹತ್ರ ಇದ್ದಾವೆ. ಇದಕ್ಕಿಂತ ಜಾಸ್ತಿನೂ ಇರ್ಬೋದು. ನಾನು ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಇರುವಂತಹ ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೀನಿ. ಬಹುತೇಕ ಎಲ್ಲ ಫಂಡ್ಗಳು ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಇದ್ದಾವೆ. ಅದನ್ನು ಕನ್ಸಿಡರ್ ಮಾಡಿದ್ರೆ 43 ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಆಯ್ಕೆಗಳು ಇದ್ದಾವೆ. ನಾವು ಒಂದನ್ನು ಹೇಗೆ ತಾಳೆ ಮಾಡೋದು ಅನ್ನೋದಕ್ಕೆ ಬೇರೆ ಬೇರೆ ಎಕ್ಸಾಂಪಲ್ಗಳಿದ್ದಾವೆ. ಈಗ ನೋಡಿ, DSP ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ ಅಂತ ತಗೊಂಡ್ರೆ ಇದರ ಫಂಡ್ ಸೈಜು 903 ಕೋಟಿ ರೂಪಾಯಿ. ಅಂದರೆ 903 ಕೋಟಿ ರೂಪಾಯಿಯನ್ನು ಬೇರೆ ಬೇರೆ ಜನರು ಇದ್ರ ಮೇಲೆ ಹೂಡಿಕೆ ಮಾಡಿದ್ದಾರೆ. ಪ್ರತಿ ವರ್ಷ 23.85% ರಿಟರ್ನ್ಸನ್ನು ಇದು ಕೊಟ್ಟಿದೆ. ಕಳೆದ 5 ವರ್ಷಗಳ ಆ್ಯಾವ್ರೇಜನ್ನು ತಗೊಂಡ್ರೆ UTI ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡನ್ನು ತೆಗೆದುಕೊಂಡ್ರೆ 23.81% ರಿಟರ್ನ್ಸನ್ನು ಕೊಟ್ಟಿದೆ. ಹಾಗೆಯೇ ICICI ಪ್ರುಡೆನ್ಷಿಯಲ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡನ್ನು ತಗೊಂಡ್ರೆ 23.75% ರಿಟರ್ನ್ಸನ್ನು ಕೊಟ್ಟಿದೆ. ಮತ್ತು ಮೋತಿಲಾಲ್ ಓಸ್ವಾಲ್ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡನ್ನು ತೆಗೆದುಕೊಂಡ್ರೆ ಇದರಲ್ಲಿ 23.69% ರಿಟರ್ನ್ಸ್ ಇದೆ. ಇದು ಒಟ್ಟಾರೆ ಒಂದು ಮೇಲ್ಚಿತ್ರಣ. ಈಗ ಒಂದು ಫಂಡ್ನ ಒಳಗಡೆ ಹೋಗ್ಬಿಟ್ಟು ಏನೆಲ್ಲ ಇದೆ ಅನ್ನೋದನ್ನು ನೋಡೋಣ. ಈಗ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ ಕ್ಯಾಟಗರಿಯಲ್ಲಿ DSP ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡನ್ನು ನಾನು ಕ್ಲಿಕ್ ಮಾಡ್ತೀನಿ. ಒಂದು ಫಂಡನ್ನು ನಾವು ವ್ಯಾಲಿಡೇಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, ಈಗ ಕ್ಲಿಕ್ ಮಾಡಿದೆ. ಈಗ ನೋಡಿ, ಈಗ ಬೇರೆ ಬೇರೆ ಇದಿದೆ ನೋಡಿ. VRO ರೇಟಿಂಗ್ ಅಂದರೆ ET ಮನಿಯವರು ಒಂದು ರೇಟಿಂಗನ್ನು ಕೊಟ್ಟಿದ್ದಾರೆ. ಅದಕ್ಕೆ 4 ಸ್ಟಾರ್ ರೇಟಿಂಗನ್ನು ಇವರು ಕೊಟ್ಟಿದ್ದಾರೆ. ಎಕ್ಸ್ಪೆನ್ಸ್ ರೇಷಿಯೋ 0.28%. ಎಕ್ಸ್ಪೆನ್ಸ್ ರೇಷಿಯೋ ತುಂಬ ಕಡಿಮೆ ಇದೆ. ಮತ್ತು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್, ಎಷ್ಟು ಜನ ಈ ಫಂಡ್ನಲ್ಲಿ ವಿಶ್ವಾಸ ಇಟ್ಟು ಹೂಡಿಕೆ ಮಾಡಿದ್ದಾರೆ, ಎಷ್ಟು ಮೊತ್ತವನ್ನು ಅಂತ ತೆಗೆದುಕೊಂಡ್ರೆ 903 ಕೋಟಿ ರೂಪಾಯಿ. ಇದರಲ್ಲಿ ಲಾಕಿನ್ ಪೀರಿಯಡ್ ಇಲ್ಲ. ಎಷ್ಟು ಈ ಫಂಡ್ ಹಳೆಯದು ಅಂತ ಹೇಳಿದ್ರೆ 5 ವರ್ಷ 10 ತಿಂಗಳು ಹಳೆಯದು.
ಫೆಬ್ರವರಿ 11, 2019ರಿಂದ ಈ ಫಂಡ್ ಇದೆ. ನೋಡಿ ಯಾವ ಸೂಚ್ಯಂಕವನ್ನು ಇದು ಅನುಕರಣೆ ಮಾಡುತ್ತೆ ಅಂತ ಹೇಳಿದ್ರೆ ನಿಫ್ಟಿ ನೆಕ್ಸ್ಟ್ 50 ಅನ್ನೋ ಒಂದು ಇಂಡೆಕ್ಸನ್ನು ಇದು ಅನುಕರಣೆ ಮಾಡುತ್ತೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಈ ಫಂಡ್ನಲ್ಲಿ, ಈ DSP ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ನಲ್ಲಿ ಅಂತ ಹೇಳಿದ್ರೆ SIP ₹105, ಲಮ್ಸಮ್ ₹105. ಇದರಲ್ಲಿ ವೆರಿ ಹೈ ರಿಸ್ಕ್ ಇದೆ. ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, ಇದರಲ್ಲಿ ಹೂಡಿಕೆ ಮಾಡಿ 1 ವರ್ಷದ ಒಳಗೆ ನೀವು ಗಳಿಕೆಯನ್ನು ಹಿಂಪಡ್ಕೊಂಡ್ರೆ 20% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ನೀವು ಹೂಡಿಕೆ ಮಾಡಿದ ನಂತರ 1 ವರ್ಷಗಳ ನಂತರ ಲಾಭವನ್ನು ನಗದೀಕರಣ ಮಾಡಿಕೊಂಡು ಆ ಲಾಭ 1,25,000ಕ್ಕಿಂತ ಜಾಸ್ತಿ ಇದ್ದರೆ 12.5% ರಿಟರ್ನ್ಸನ್ನು ಕಟ್ಟಬೇಕಾಗಿ ಬರುತ್ತೆ. ರಿಟರ್ನ್ಸ್ ಅಲ್ಲ, ಟ್ಯಾಕ್ಸನ್ನು ಕಟ್ಟಬೇಕಾಗಿ ಬರುತ್ತೆ. ಈಗ ಇನ್ನೊಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋಣ. ಈ ಫಂಡ್ನಲ್ಲಿ ಎಷ್ಟು ಲಾಭವನ್ನು ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಪ್ರತಿ ತಿಂಗಳು 10,000 ರೂಪಾಯಿಯನ್ನು ಮುಂದಿನ 5 ವರ್ಷಗಳ ಕಾಲ ಹಾಕ್ಕೊಂಡು ಹೋದರೆ ನೋಡಿ ಒಟ್ಟು ಇನ್ವೆಸ್ಟ್ಮೆಂಟ್ 6 ಲಕ್ಷ ರೂಪಾಯಿ ಆಗಿರುತ್ತೆ. ಪ್ರಾಫಿಟ್ಟು 4,83,000 ರೂಪಾಯಿ ಆಗಿರುತ್ತೆ. ಒಟ್ಟು 10,83,000 ರೂಪಾಯಿ ನಿಮಗೆ ಸಿಗುತ್ತೆ. ಅಬ್ಸಲ್ಯೂಟ್ ರಿಟರ್ನ್ ಅಂತ ತೆಗೆದುಕೊಂಡ್ರೆ 80% ರಿಟರ್ನ್ ಸಿಗುತ್ತೆ. ಮತ್ತು ನೀವು ಆ್ಯನ್ಯುವಲೈಸ್ಡ್ ರಿಟರ್ನ್, ವಾರ್ಷಿಕ ಎಷ್ಟು ಲಾಭ ಸಿಕ್ಕಿದೆ ಅಂತ ನೋಡಿದ್ರೆ 23.85% ರಿಟರ್ನ್ಸ್ ಇದರಲ್ಲಿ ಸಿಕ್ಕಿರುತ್ತೆ. ನೀವು ಇಲ್ಲಿ ನೋಡಿ 6 ತಿಂಗಳ ರಿಟರ್ನ್ಸ್ ಎಷ್ಟು, 3 ತಿಂಗಳ ರಿಟರ್ನ್ಸ್ ಎಷ್ಟು, ಇದೆಲ್ಲ ಇಲ್ಲಿದೆ. ಇದನ್ನು ನೀವು ನೋಡ್ಕೋಬೋದು. ಮತ್ತು ಅಸೆಟ್ ಅಲೋಕೇಶನ್ ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಫಂಡ್ ನೀವು ಹೂಡಿಕೆ ಮಾಡುವ 91.4% ಹಣವನ್ನು ದೊಡ್ಡ ಕಂಪನಿಗಳ ಮೇಲೆ ಈ ಫಂಡ್ ಹೂಡಿಕೆ ಮಾಡಿದೆ. ಮಧ್ಯಮ ಗಾತ್ರದ ಕಂಪನಿಗಳ ಮೇಲೆ 8.5%, ಅಂದರೆ ಒಂದಿಷ್ಟು ಹಣವನ್ನು ಮಿಡ್ ಕ್ಯಾಪ್ ಮೇಲೆ ಹಾಕ್ಬೋದು ಅಂತೇಳಿ ಒಂದು ಪ್ರಾವಿಷನ್ ಇರುತ್ತೆ. ಬಟ್ 8.5% ಮಾತ್ರ ಮಧ್ಯಮ ಗಾತ್ರದ ಕಂಪ್ನಿಗಳ ಮೇಲೆ ಈ ಫಂಡ್ ಹೂಡಿಕೆ ಮಾಡಿದೆ. ಯಾವುದಪ್ಪ ಟಾಪ್ ಹೋಲ್ಡಿಂಗ್ಸು, ಯಾವ್ಯಾವ ದೊಡ್ಡ ಕಂಪ್ನಿಗಳ ಮೇಲೆ ಈ ಫಂಡ್ DSP ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ ಯಾವುದ್ರ ಮೇಲೆ ಹಾಕಿದೆ ಅಂತ ಹೇಳಿದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮೇಲೆ 4.51%, ಡಿವಿಸ್ ಲ್ಯಾಬೊರೇಟರೀಸ್ ಲಿಮಿಟೆಡ್ ಮೇಲೆ 4.15%, ವೇದಾಂತ ಲಿಮಿಟೆಡ್ ಮೇಲೆ 4.08%, ಇಂಟರ್ಗ್ಲೋಬ್ ಏವಿಯೇಷನ್ ಲಿಮಿಟೆಡ್ ಮೇಲೆ 4.01% ಹಾಕಿದ್ದಾರೆ. ಮತ್ತು ವಲಯವಾರು ನೋಡಿದ್ರೆ ಫಿನಾನ್ಷಿಯಲ್ ಸೆಕ್ಟರ್ ಮೇಲೆ 18.49% ಹೂಡಿಕೆ ಇದೆ. ಕ್ಯಾಪಿಟಲ್ ಗೂಡ್ಸ್ ವಲಯದ ಮೇಲೆ 15.14% ಹೂಡಿಕೆ ಇದೆ. ಸರ್ವಿಸಸ್ ಅಂದರೆ ಸೇವಾ ವಲಯದ ಕಂಪನಿಗಳ ಮೇಲೆ 11.56% ಇದೆ. ಎನರ್ಜಿ ಅಂದರೆ ವಿದ್ಯುತ್ತು ಮತ್ತೊಂದು ಇರ್ಬೋದು, ಅದ್ರ ಮೇಲೆ 10.9% ಹೂಡಿಕೆ ಇದೆ. ಓವರಾಲು ಈ DSP ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ನ ಓವರಾಲ್ ಪೋರ್ಟ್ಫೋಲಿಯೋವನ್ನು ನೋಡೋಣ. ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ ನೋಡಿ, ಟಾಪ್ 10 ಸ್ಟಾಕ್ಸ್ ಮೇಲೆ 37.78% ಹೂಡಿಕೆ ಇದೆ. ಟಾಪ್ 5 ಸ್ಟಾಕ್ಸ್ ಮೇಲೆ 20.57% ಹೂಡಿಕೆ ಇದೆ. ಟಾಪ್ 3 ಸ್ಟಾಕ್ಸ್ ಮೇಲೆ 12.74% ಹೂಡಿಕೆ ಇದೆ. ಮತ್ತು ಈಗ ನೋಡಿ ಕೆಳಗಡೆ ನಾನು ಆಗಲೇ ಹೇಳಿದ್ನಲ್ಲ ಯಾವ್ಯಾವ ವಲಯದ ಮೇಲೆ ಎಷ್ಟೆಷ್ಟು ಹೂಡಿಕೆ ಮಾಡಿದ್ದಾರೆ ಅಂತ. ಈಗ ನೋಡಿ ಫಿನಾನ್ಷಿಯಲ್ ಸೆಕ್ಟರ್ನಲ್ಲಿ 18.49%, ಕ್ಯಾಪಿಟಲ್ ಗೂಡ್ಸ್ ಮೇಲೆ 15.14%, ಸರ್ವಿಸಸ್ ಸೆಕ್ಟರ್ ಮೇಲೆ 11.56%, ಎನರ್ಜಿ ಸೆಕ್ಟರ್ ಮೇಲೆ 10.90%, ಕನ್ಸ್ಯೂಮರ್ ಸ್ಟೇಪಲ್ಸ್ ಮೇಲೆ 7.45%, ಹೆಲ್ತ್ ಕೇರ್ ವಲಯದ ಮೇಲೆ 7.06%, ಆಟೋಮೊಬೈಲ್ ಮೇಲೆ 7.04%, ಮೆಟಲ್ ಆ್ಯಂಡ್ ಮೈನಿಂಗ್ಸ್ ಮೇಲೆ 5.90%, ಹಾಗೆಯೇ ಇನ್ಶೂರೆನ್ಸು, ಮೆಟೀರಿಯಲ್ಸು, ಕನ್ಸ್ಟ್ರಕ್ಷನ್ನು, ಟೆಕ್ನಾಲಜಿ, ಕೆಮಿಕಲ್ಸ್, ಹೀಗೆ ಬೇರೆ ಬೇರೆ ವಲಯಗಳ ಮೇಲೆ ಇಲ್ಲಿ ಹೂಡಿಕೆ ಆಗಿದೆ. ಹಾಗಾದರೆ ಯಾವ್ಯಾವ ಕಂಪ್ನಿ ಇದ್ದಾವೆ ನೋಡಿ, ಎಷ್ಟು ಪ್ರಮುಖ ಕಂಪನಿಗಳ ಮೇಲೆ ಇಲ್ಲಿ ಹೂಡಿಕೆ ಮಾಡಿದೆ ಅನ್ನೋದನ್ನು ನೀವು ನೋಡ್ತಾ ಹೋದರೆ, ನಾನು ಆಗಲೇ ಹೇಳಿದೆ ಹಿಂದೂಸ್ತಾನು, ಡಿವಿಸ್ ಲ್ಯಾಬೊರೇಟರೀಸು, ವೇದಾಂತ, ಇಂಟರ್ಗ್ಲೋಬ್ ಏವಿಯೇಷನು, ಪವರ್ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ಡು, ಟಾಟಾ ಪವರ್ ಕಂಪನಿ ಲಿಮಿಟೆಡ್ಡು, ಸೀಮೆನ್ಸ್ ಲಿಮಿಟೆಡ್ಡು, REC ಲಿಮಿಟೆಡ್ಡು, ಇನ್ಫೋ ಎಡ್ಜ್ ಲಿಮಿಟೆಡ್ಡು, TVS ಮೋಟರ್ ಕಂಪನಿ, LTI ಮೈಂಟ್ರಿ, ನೀವು ನೋಡ್ತಾ ಹೋದರೆ ಗೇಲ್, DLF ಲಿಮಿಟೆಡ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫಿನಾನ್ಸ್ ಕಂಪನಿ ಲಿಮಿಟೆಡ್, ಪಿಡಿಲೈಟ್ ಇಂಡಸ್ಟ್ರೀಸ್, ಪಿಡಿಲೈಟ್ ಅಂದರೆ ಫೆವಿಕಾಲ್ ಮಾಡ್ತಾರಲ್ಲ ಆ ಕಂಪನಿ, ಅದ್ರ ಮೇಲೆ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಬ್ಯಾಂಕ್ ಆಫ್ ಬರೋಡಾ, ಸಂವರ್ಧನ್ ಮದರ್ಸನ್ ಇಂಟರ್ನ್ಯಾಷನಲ್ ಲಿಮಿಟೆಡ್, ಯುನೈಟೆಡ್ ಸ್ಪಿರಿಟ್ಸ್, ICICI ಲಂಬಾರ್ಡ್ ಇನ್ಶೂರೆನ್ಸು, ಹ್ಯಾವೆಲ್ಸು, ಝೊಮ್ಯಾಟೊ, ABB ಇಂಡಿಯಾ, ಶ್ರೀ ಸಿಮೆಂಟು,
ಕೆನರಾ ಬ್ಯಾಂಕು, ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್, ಭಾರತ್ ಹೆವಿ ಎಲೆಕ್ಟ್ರಿಕಲ್ಸು, ಅಂಬುಜಾ ಸಿಮೆಂಟು, ಡಾಬರ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಟೊರೆಂಟ್ ಫಾರ್ಮಾ, ಬಾಷು, ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸು, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ಸು, IRCTC, ಝೈಡಸ್ ಲೈಫ್ ಸೈನ್ಸಸ್ಸು, ವರುಣ್ ಬಿವರೇಜಸ್ಸು, ಅವಿನ್ಯೂ ಸೂಪರ್ ಮಾರ್ಕೆಟ್ಸ್ ಅಂದರೆ ಡಿ ಮಾರ್ಟು, ಅದಾನಿ ಪವರ್, ಅದಾನಿ ಗ್ರೀನ್ ಎನರ್ಜಿ, ಬಜಾಜ್ ಹೋಲ್ಡಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸು, ಮ್ಯಾಕ್ರೋಟೆಕ್ ಡೆವಲಪರ್ಸು, JSW ಎನರ್ಜಿ ಲಿಮಿಟೆಡ್ಡು, ಅದಾನಿ ಗ್ರೀನ್ ಸೊಲ್ಯೂಷನ್ನು, IRFC, NHPC, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಅದಾನಿ ಟೋಟಲ್ ಗ್ಯಾಸು, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇಷ್ಟು ಕಂಪನಿಗಳ ಮೇಲೆ ಇವರು ಹೂಡಿಕೆ ಮಾಡಿದ್ದಾರೆ. ಕಳೆದ ತಿಂಗಳು ಯಾವ್ಯಾವ ಶೇರ್ಗಳ ಮೇಲೆ ಇವರು ಖರೀದಿ ಮಾಡಿ ಹೂಡಿಕೆ ಮಾಡಿದ್ರು ಅಂತ ಹೇಳಿದ್ರೆ ಇನ್ಫೋ ಎಡ್ಜು, ಇಂಟರ್ಗ್ಲೋಬ್ ಏವಿಯೇಷನ್ನು, ಪವರ್ ಫಿನಾನ್ಸ್ ಕಾರ್ಪೊರೇಷನ್ನು, ಹಿಂದೂಸ್ತಾನ್ ಏರೋನಾಟಿಕ್ಸ್ ಮತ್ತು ಸೀಮೆನ್ಸ್ ಲಿಮಿಟೆಡ್. ಯಾವುದನ್ನು ಮಾರಾಟ ಮಾಡಿದ್ರು ಅಂತ ಹೇಳಿದ್ರೆ ಟಾಟಾ ಪವರ್ ಕಂಪನಿ, ಅದಾನಿ ಎನರ್ಜಿ ಸೊಲ್ಯೂಷನ್ಸು, ಅಂಬುಜಾ ಸಿಮೆಂಟ್ಸ್, ಅದಾನಿ ಗ್ರೀನ್ ಎನರ್ಜಿ, ಸಂವರ್ಧನಾ ಮದರ್ಸನ್ ಇಂಟರ್ನ್ಯಾಷನಲ್, ಇಷ್ಟು ಕಂಪ್ನಿಗಳನ್ನು ಮಾರಾಟ ಮಾಡಿದ್ರು. ಸೊ ನಿಮಗೆ ಈ ಫಂಡಲ್ಲಿ ನೀವು 500 ರೂಪಾಯಿ 1000 ರೂಪಾಯಿ ಹಾಕಿದರೆ ನೀವು ಹಾಕುವ ದುಡ್ಡು ಈ 50 ಕಂಪನಿಗಳ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆಯ ರಿಸ್ಕು ಸ್ಟಾಕ್ ಮಾರ್ಕೆಟ್ಗಿಂತ ಕಡಿಮೆ ಇರುತ್ತೆ. ನಾನೀಗ ತೋರಿಸ್ತೀನಲ್ಲ ನೋಡಿ, 50 ಕಂಪ್ನಿಗಳ ಮೇಲೆ DSP ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ ಹೂಡಿಕೆ ಮಾಡಿದೆ. ಸೊ ಹಾಗಾಗಿ ನಾವು ಇಂಡೆಕ್ಸ್ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡಿಕೊಂಡು, ಇದು ಅಂದರೆ ನಾವೀಗೇನು DSP ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ ತೋರಿಸಿದ್ದೀವಲ್ಲ, ಇದು ಉದಾಹರಣೆಗೆ ಮಾತ್ರ. ಈ ಫಂಡಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದು ನಮ್ಮ ಶಿಫಾರಸಲ್ಲ ಅಥವಾ ಅಡ್ವೈಸ್ ಅಲ್ಲ. ದಯವಿಟ್ಟು ನೀವು ಅಧ್ಯಯನವನ್ನು ಮಾಡಿ ಹೂಡಿಕೆ ಮಾಡಿ, ಹಣಕಾಸು ತಜ್ಞರನ್ನು ಸಂಪರ್ಕಿಸಿ, ಅಥವಾ ನಿಮಗೆ ಗೊತ್ತಿದ್ರೆ ಈ ರೀತಿ ಅನಲೈಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಆದರೆ ಯಾರು ಪ್ರಥಮ ಹೆಜ್ಜೆಯನ್ನು ಇಡ್ತಿದ್ದೀವಿ ಅನ್ನೋರಿಗೆ ಮ್ಯೂಚುವಲ್ ಫಂಡ್ನಲ್ಲಿ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ವಿಲ್ ಬಿ ಒನ್ ಆಫ್ ದಿ ಗುಡ್ ಚಾಯ್ಸ್ ಅನ್ನೋದನ್ನು ನಾವು ಹೇಳ್ಬೋದು. ಈ ರೀತಿ ನೀವೊಂದು ಮ್ಯೂಚುವಲ್ ಫಂಡ್ನ ಜಾತಕವನ್ನು ನೋಡ್ಬೋದು. ಮ್ಯೂಚುವಲ್ ಫಂಡಲ್ಲಿ ಏನಿದೆ, ಯಾವ್ಯಾವ ಸೆಕ್ಟರ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಯಾವ್ಯಾವ ಕಂಪ್ನಿ ಮೇಲೆ ದುಡ್ಡು ಹಾಕಿದ್ದಾರೆ, ಇದೆಲ್ಲವೂ ಈ ರೀತಿ ನೀವು ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಹೂಡಿಕೆ ಮಾಡೋಕ್ಕೆ ಮುಂಚೆ ಈ ರೀತಿ ಹೋಮ್ವರ್ಕನ್ನು ಮಾಡಿ. ನನಗೇನೂ ಗೊತ್ತಿಲ್ಲಪ್ಪ ಅನ್ನೋರಿಗೆ ಈ ರೀತಿ ನಾವು ದಾರಿಯನ್ನು ತೋರಿಸಿದ್ದೀವಿ. ಹಣಕಾಸು ನಿರ್ವಹಣೆಗೆ ಸಂಬಂಧಿಸಿದಂತೆ ನೀವು ಇನ್ನೂ ಕಲಿಬೇಕು ಅಂತ ಹೇಳಿದ್ರೆ ಫ್ರೀಡಮ್ ಆ್ಯಪ್ನಲ್ಲಿ 10 ಕೋರ್ಸ್ಗಳಿದ್ದಾವೆ. ಫಿನಾನ್ಷಿಯಲ್ ಫ್ರೀಡಮ್ ಕೋರ್ಸ್ ಅಂತಿದೆ, ಮತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ಅಡ್ವಾನ್ಸ್ಡ್ ಕೋರ್ಸ್ ಇದೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೋರ್ಸ್ಗಳಿದ್ದಾವೆ, ಮತ್ತು ಬೇಗ ಸಾಲ ತೀರಿಸೋದು ಹೇಗೆ ಅಂತ ಕೋರ್ಸ್ ಇದೆ, ನಿಮ್ಮ ಫಸ್ಟ್ ಹೌಸನ್ನು ಬೈ ಮಾಡೋದು ಹೇಗೆ, ಹೌ ಟು ಬೈ ಯುವರ್ ಫಸ್ಟ್ ಹೋಮ್ ಅಂತ ಒಂದು ಕೋರ್ಸ್ ಇದೆ. ಈ ಮತ್ತೆ ಸರ್ಕಾರದ ಬಹಳಷ್ಟು ಸ್ಕೀಮ್ಗಳ ಬಗ್ಗೆ ಕೋರ್ಸ್ಗಳಿದ್ದಾವೆ. ಅದನ್ನ ನೀವು ವಾಚ್ ಮಾಡಬೇಕು ಅಂದರೆ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಮೂಲಕ ನಿಮಗೆ ಹೆಚ್ಚು ಕಲಿಕೆ ಮತ್ತು ಗಳಿಕೆ ಸಾಧ್ಯ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಕಲಿಕೆ ಇದ್ದರೆ ಮಾತ್ರ ಗಳಿಕೆ ಸಾಧ್ಯ.